ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ಸಾರಥಿ ಸಿನಿಮಾವನ್ನು ಕೂಡ ನೋಡಿರ್ಬೋದು. ಎಷ್ಟೋ ಜನ ಅಭಿಮಾನಿಗಳಂತೂ ಎಲ್ಲರೂ ನೋಡಿರ್ತೀರ, ಇಲ್ಲ ಅಂತ ಮಾತ್ರ ಹೇಳೋಕ್ಕಾಗಲ್ಲ. ದರ್ಶನ್ ಸರ್ ಜೈಲಿನಲ್ಲಿದ್ದರು ಆ ಟೈಮಲ್ಲಿ. 2011ರಲ್ಲಿ ಬಿಡುಗಡೆ ಆಗಿದ್ದು ಸಿನಿಮಾ ಅದು. 2011ರಲ್ಲಿ ಅವರ ಪತ್ನಿ ಕೂಡ ಏನೋ ಕಂಪ್ಲೇಂಟ್ ಆಗಿ ಅವರ ಒಂದು ಪರ್ಸ್ನಲ್ ಕೇಸ್ ಅದು ಜೈಲಿಗೆ ಹೋಗ್ಬಿಟ್ಟಿದ್ರು ಆ ಟೈಮಲ್ಲಿ ಏನಾಯಿತು ಅಂತ ಒಂದು ಘಟನೆಯನ್ನು ಹೇಳಲೇಬೇಕೀಗ. ನೋಡಿ, ಸುಮಾರು 15 ವರ್ಷಗಳಾಗಿದೆ ಈಗಾಗಲೇ. ಸಾರಥಿ ಸಿನಿಮಾ ಅಂತ ಕೂಡ ಬಂದು ಈಗಾಗಲೇ 15 ವರ್ಷಗಳಾಗ್ತಾ ಬಂತು. ಆ ಟೈಮಲ್ಲಂತೂ ಸಾರಥಿ ಸಿನಿಮಾ ಹಿಂದೆ ಎಲ್ಲ ನೀವು ನೋಡಿರ್ಬೋದು, ತುಂಬ ಕಷ್ಟಪಟ್ಟು ಮೇಲೆ ಬಂದಂಥವರು ದರ್ಶನ್ ಸರ್ ಅಂತ ಕೂಡ ಸತ್ಯಪ್ರಕಾಶ್ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಪ್ರೊಡ್ಯೂಸರ್ ಅವರು, ನಿರ್ಮಾಪಕರು ಅಂತ ಹೇಳ್ತೀವಿ ಸತ್ಯಪ್ರಕಾಶ್ ಅವ್ರನ್ನ, KV ಸತ್ಯಪ್ರಕಾಶ್ ಅಂತವರು. ನೋಡಿ, ಯಾಕೆ ಅಂತಂದರೆ ದಿನಕರ್ ಜೊತೆ ನಾನು ಮಾತಾಡಿದ್ದೆ. ದಿನಕರ್ ಇದಕ್ಕೆ ಒಪ್ಪಲಿಲ್ಲ, ದರ್ಶನ್ ಮಾತ್ರ ಇದಕ್ಕೆ ಒಪ್ಪಿದ್ರು. ದರ್ಶನ್ ಆ ಟೈಮಲ್ಲಿ ಪೇಮೆಂಟ್ ತೊಗೊಳ್ದೇ ಒಂದು ಸಿನಿಮಾವನ್ನು ಮಾಡಿಕೊಟ್ರು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇಲ್ಲಿಂದರೆ ಒಂದು ಫಿಲ್ಮ್ ಬೀಟ್ ಅನ್ನೋ ಚಾನಲಲ್ಲಿ ಕನ್ನಡ ಪಿಕ್ಚರ್ ಅನ್ನೋ ಒಂದು ಯೂಟ್ಯೂಬ್ ವಾಹಿನಿಯಲ್ಲೂ ಕೂಡ ಹೇಳ್ಕೊಂಡಿದ್ರು. ಬಟ್ ಏನಾಗುತ್ತೆ ಅಂದರೆ, ಯಾಕೆ ಪೇಮೆಂಟ್ ತೊಗೊಳ್ಳಿಲ್ಲ ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ಹೀಗೆ ನಿಮ್ಮ ಅವಕಾಶ ಈಗಲೇ ಇರಲಿ ಅಂತ ಕೇಳ್ಕೊತೀವಿ. ಸ್ನೇಹಿತರೆ, ಸಾರಥಿ ಸಿನಿಮಾ ನೋಡಿ, ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸರ್ ಈಗ ಆರೋಪಿಯಾಗಿದ್ದಾರೆ, ಜೈಲು ಸೇರಿದ್ದಾರೆ. ಗೊತ್ತು, ನಮಗೆಲ್ಲರೂ ಕೂಡ ಗೊತ್ತಿರೋ ವಿಷಯನೇ. ಈ ವೇಳೆ ನಟ ದರ್ಶನ್ ಈಗ ಡೆವಿಲ್ ಸಿನಿಮಾನು ಕೂಡ ಹಾಗೆ ಆಗಿದೆ. ಹಿಂದೆ ಅವರು ಜೈಲಿಗೆ ಹೋಗಿರ್ತಕ್ಕಂಥ ಸಿನಿಮಾ ಎಲ್ಲ ನೀವು ಸಾರಥಿ ಸಿನಿಮಾ ನೋಡ್ಬೋದು, ಅವಾಗಲೂ ಕೂಡ ಇದೇ ರೀತಿಯಾಗಿತ್ತು. ದರ್ಶನ್ ಸರ್ ಜೈಲಿಗೆ ಹೋಗಿದ್ದಾಗ 2011ರಲ್ಲೂ ಕೂಡ ಸಿನಿಮಾ ರಿಲೀಸ್ ಮಾಡೋದು ಬೇಡವಾ ಅಂತ ಕೂಡ ತುಂಬ ಕಾತುರದಿಂದ ಕಾಯ್ತಾ ಇದ್ರಂತೆ ಪ್ರೊಡ್ಯೂಸರ್ಸು. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಸತ್ಯಪ್ರಕಾಶ್ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು, ದಯವಿಟ್ಟು ನೋಡಿ, ಸಾರಥಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಡೇಟ್ ಹಾಕಿಸೋದಕ್ಕೆ ದರ್ಶನ್ ಜೈಲಿನಲ್ಲಿ ಈಗ ಭೇಟಿ ಮಾಡೋದಕ್ಕಿಂತ ನಿರ್ಮಾಪಕರೇ ಹೋಗಿದ್ರಂತೆ ಭೇಟಿ ಮಾಡಬೇಕು ಅಂತಲೇ. ಆದರೆ ಅಲ್ಲಿ ದರ್ಶನ್ ಸರ್ ಈಗ ಭೇಟಿ ಮಾಡಿ ಸಿನಿಮಾ ರಿಲೀಸ್ ಬಗ್ಗೆ ಮಾತುಕತೆಯನ್ನು ನಡೆಸಿದ್ರು. ಆಗ ದರ್ಶನ್ ಹೇಳಿದ್ದದ್ದು ಏನಂತಂದರೆ, ನೋಡಿ ನಿರ್ಮಾಪಕರೇ, ಸಿನಿಮಾ ಬಜೆಟ್ ಜಾಸ್ತಿ ಆಗಿದೆ, ನೀವು ಸ್ವಲ್ಪನಾದರೂ ಯೋಚನೆ ಮಾಡಿ ದುಡುಕಬೇಡಿ. ನಾನು ಬೇರೆ ಒಂದು ಪ್ರಾಜೆಕ್ಟಲ್ಲಿ ಇದ್ದೀನಿ, ಈಗ ಬೇರೆ ಒಂದು ಏನೇನೋ ಬೇರೆ ಕೆಲಸದಲ್ಲಿದ್ದೀನಿ ಅಂತ ಕೂಡ ಒಂದು ಪ್ರಮೋಷನ್ ಮಾಡೋದಕ್ಕೆ ಈಗ ಆಗಲ್ಲ ಅಂತ ಕೂಡ ಹೇಳ್ಕೊಂಡಿದ್ರಂತೆ. ನೀವು ಮನೆ ಮಠ ಮಾರಿ ದುಡ್ಡು ತಂದು ಹಾಕ್ತಿದ್ದೀರಾ, ಸಿನಿಮಾ ರಿಲೀಸ್ ಮಾಡಿ ನಾನು ಹೇಗೋ ಸಿನಿಮಾ ರಿಲೀಸ್ ಮಾಡಲಿ ಅಂತ ನಾನು ಹೇಗೆ ಹೇಳಿ ಅಂತ ಕೂಡ ಹೇಳ್ಕೊಂಡಿದ್ರು ದರ್ಶನ್ ಸರ್. ಮತ್ತು ಯೋಚನೆ ಮಾಡಿ ನೋಡಿ ಅಂತ ಕೂಡ ದರ್ಶನ್ ನಿರ್ಮಾಪಕರಿಗೆ ಹೇಳಿದ್ರಂತೆ ಆ ಟೈಮಲ್ಲೇ. ನೋಡಿ, ಸಿನಿಮಾ ಆರಂಭಕ್ಕೂ ಮುನ್ನ ಹಳೆಯ ನಿರ್ಮಾಪಕರು ದರ್ಶನ್ ಅವರಿಗೆ ಒಂದು ಮೈಸೂರಿನ ಒಂದು ಏರಿಯಾವನ್ನು ಬಿಟ್ಟುಕೊಟ್ಟಿದ್ರಂತೆ. ದಿನಕರ್ ಅವರಿಗೆ ಬಳ್ಳಾರಿ ಏರಿಯಾವನ್ನು ಕೊಟ್ಟಿದ್ರಂತೆ, ದರ್ಶನ್ ಸರ್ಗೂ ಕೂಡ ಒಂದು ಮೈಸೂರಲ್ಲಿ ಇರ್ತಕ್ಕಂಥ ಒಂದು ಸೈಟ್ ಅಂತ ನಾವೇನು ಕರಿತೀವಿ ಆ ಏರಿಯಾವನ್ನು ಬಿಟ್ಕೊಟ್ಟಿದ್ರಂತೆ, ಜಾಗವನ್ನು. ಆದರೆ ಸಿನಿಮಾದಲ್ಲಿ ಅಂದ್ಕೊಂಡಿದ್ದಕ್ಕಿಂತ ಒಂದು ಡಬಲ್ ಬಜೆಟ್ ಆಗಿತ್ತಂತ ಒಂದು ಕೂಡ ಕೇಳಿಬಂತು. ಆದರೆ ಡಬಲ್ ಬಜೆಟ್ ಅನ್ನೋದಕ್ಕಿಂತ ಸಿನಿಮಾವನ್ನು ಫ್ರೀಯಾಗಿ ಮಾಡಿಕೊಟ್ರು. ಬಟ್ ಅಂದರೆ ಅದೇ ರೂಪದಲ್ಲಿ ಸೈಟನ್ನು ತೊಗೊಂಡ್ರು ಅಂತ ಒಂದು ಸುದ್ದಿ ಕೇಳಿಬಂತಷ್ಟೇ. ಆದರೆ ಅದು ದರ್ಶನ್ ಸರ್ ಬಳಿ ಒಂದು ಜೈಲಿನಲ್ಲೇ ನೋಡಿ, ಈಗ ಸದ್ಯಕ್ಕಂತೆ ಅವರು ಆ ಟೈಮಲ್ಲೂ ಕೂಡ ಜೈಲಿನಲ್ಲಿ ಇರೋದ್ರಿಂದ ಪ್ರಸ್ತಾಪ ಕೂಡ ಮಾಡಿದರು ಆ ಟೈಮಲ್ಲಿ. ಸದ್ಯಕ್ಕಂತೂ ಈಗ ನಿಮ್ಮಿಷ್ಟ ಏನು ಮಾಡ್ತಿರೋದನ್ನು ಮಾಡಿ, ರಿಲೀಸ್ ಮಾಡಬೇಡಿ ಅಂತ ಹೇಳ್ಕೊಂಡಿದ್ರು. ಆದರೆ ಆಗ ದರ್ಶನ್ ಸರ್ ರಿಯಾಕ್ಷನ್ ಹೇಗಿತ್ತು ಅಂತಂದರೆ, ಈ ಸಿನಿಮಾ ಆರಂಭ ಮಾಡೋದಕ್ಕಿಂತ ಮುಂಚೆ ಮುನ್ನ ಚಂದ್ರಣ್ಣ ಅವರೇ ದಯವಿಟ್ಟು ದಿನಕರ್ ಅವರಿಗೆ ಒಂದು ಏರಿಯಾವನ್ನು ಸಂಭಾವನೆ ರೂಪದಲ್ಲಿ ಬರೆದುಕೊಡಿ ಅಂತ ಕೂಡ ಕೇಳ್ಕೊಂಡಿದ್ರಂತೆ. ದರ್ಶನ್ ಅವರಿಗೆ ಮೈಸೂರು ಏರಿಯಾ ಬರೆದುಕೊಟ್ಟಿದ್ರಂತೆ. ಆದ್ರೆ ನಾಳೆ ನಾಡಿದ್ದು ರಿಲೀಸ್ ಮಾಡಬೇಕು ಅಂತ ಕೂಡ ಆಗ ದರ್ಶನ್ ಅವರು ಒಂದು ಏರಿಯಾ ಇತ್ತಲ್ಲ, ಅದನ್ನು ಕೂಡ ಆಗ ಏನು ಮಾಡೋಣ ಅಂತ ಕೂಡ ಕೇಳಿದಾಗ ಅವರು ನಿರ್ಮಾಪಕರೇ ನಿಮಗೆ ಒಂದು ಒಳ್ಳೆಯದಾಗುತ್ತೆ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂದರೆ ದಯವಿಟ್ಟು ತೊಗೊಂಬಿಡಿ ಅಂತ ಹೇಳ್ಕೊಟ್ಟಿದ್ರಂತೆ. ಅದನ್ನು ಆ ಟೈಮಲ್ಲೇ ನನ್ನ ಸಂಭಾವನೆ ಏನಿದೆ ಅದನ್ನು ಕೊಡಿ ಸಾಕಷ್ಟೇ ಅಂತ ಕೂಡ ಕೇಳಿದ್ರಂತೆ. ಅದು ಸಂಭಾವನೆ ಬದಲು ಇದನ್ನು ಸೈಟ್ ಕೊಡಿ ಅಂತ ಕೂಡ ಈ ರೀತಿ ಮಾತುಕತೆ ಆಗಿತ್ತಂತೆ ಅಂತ ಕೂಡ ಒಂದು ಸುದ್ದಿ ಇದು. ನೋಡಿ, ಈಗ ಯಾವ ಹೀರೋ ಕೂಡ ಹೇಳ್ತಾರೆ ನೋಡಿ, ಎಷ್ಟೊಂದು ಜನ ಎಲ್ಲ ಹೇಳ್ತಿರ್ತಾರೆ ಅವರು ಕೋಟಿ ಸಂಭಾವನೆಯನ್ನು ಪಡೀತಾರೆ ಒಂದು ಹೀರೋಗಳು. ಯಾಕೆಂತಂದರೆ ಕೆಲವು ಹೀರೋಗಳು ನೀವು ಅಂದ್ಕೊಂಡಿರ್ಬೋದು ಕೋಟಿ ಸಂಭಾವನೆಯನ್ನು ಪಡಿಬೇಕು ಅಂದರೆ ಅದರಿಂದ ಸಿನಿಮಾನು ಕೂಡ ಅಷ್ಟೇ ಒಂದು ಪ್ರಭಾವಿಯಾಗಿರುತ್ತೆ. ಇನ್ನು ಬಳ್ಳಾರಿ ಏರಿಯಾವನ್ನು ದಿನಕರ್ ಅವರಿಗೆ ಕೊಟ್ಟಿದ್ವಿ, ಅದನ್ನು ದಿನಕರ್ ಅವರು ಬಿಟ್ಕೊಡೋದಕ್ಕೆ ಒಪ್ಪಲಿಲ್ಲ. ಯಾಕೆಂದರೆ ಸರಿ ಆಯಿತು ಅಂತ ಕೂಡ ರಿಲೀಸ್ ಮಾಡಿದ್ವಿ ಅಂತ ಕೂಡ ಸಾರಥಿ ಸಿನಿಮಾವನ್ನು ಹೇಳಿದ್ರು. ಈಗ ಸಾರಥಿ ಸಿನಿಮಾ ಬಜೆಟ್ ವಿಚಾರಕ್ಕೆ ಹೇಳೋದಾದರೆ, ಆ ಟೈಮಲ್ಲಿ ಗಾಂಧಿನಗರ ಒಂದು ಹಾಡ್ಕೊಟ್ಟಿದ್ದ ಒಂದು ಕೇಕೆ ಹಾಕಿ ನಗ್ತಿದ್ರಂತೆ, ಹಾಡ್ಕೊಳ್ತಿದ್ರಂತೆ. ಯಾರೋ ಹುಡುಗ ಹುಚ್ಚನ ರೀತಿ ಸಿನಿಮಾ ಮಾಡ್ತಿದ್ದಾನೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ ಅವನಿಗೆ ಅಂತ ಕೂಡ ದರ್ಶನ್ ಸರ್ ಆ ರೀತಿ ಹೇಳಿದ್ರಂತೆ. ದರ್ಶನ್ ಸಿನಿಮಾ 7 ರಿಂದ 8 ಕೋಟಿ ಒಳಗೆ ಸಿನಿಮಾ ಮಾಡಿದರೆ ಸೇಫ್ ಆಗುತ್ತೆ ಅಂತೆಲ್ಲ ಒಂದು ಮಾತುಕತೆ ಇತ್ತಂತೆ ಆ ಟೈಮಲ್ಲಿ. ಇಲ್ಲ ಅಂದರೆ ಹಣ ಬರೋದಿಲ್ಲ ಅಂತ ಕೂಡ ಎಲ್ಲರೂ ಮಾತಾಡ್ತಿದ್ರಂತೆ. ನಾನು ಬರಬೇಕಾದ್ರೂ ಯಾವುದೂ ಒಂದು ಹಣ ತಂದಿಲ್ಲ, ನಮ್ಮ ತಂದೆ ಆಸ್ತಿ ಯಾವುದನ್ನು ನಾನು ಮಾರಿಲ್ಲ, ನಾನು ಸ್ವಂತ ದುಡಿದ ಹಣವಿದ್ದು ನಾನು ಅಂತ ಕೂಡ ಹೇಳ್ಕೊಂಡಿದ್ರು. ಏನೇ ಆದರೂ ರಿಲೀಸ್ ಮಾಡೇ ಬಿಡೋಣ ಅಂತ ಕೂಡ ಹೇಳಿದ್ರಂತೆ. ಆವತ್ತಿನ ಕಾಲಕ್ಕೆ ದರ್ಶನ್ ಅವರಿಗೆ ಒಂದು ಡಬಲ್ ಬಜೆಟ್ ಸಿನಿಮಾ ಆಗಿತ್ತಂತೆ ಆ ಟೈಮಲ್ಲಿ. ಆದರೆ ದರ್ಶನ್ ಸರ್ ಜೈಲಿಗೆ ಹೋಗಿದ್ರಿಂದ ಸಾರಥಿ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಕೆಲವು ಥಿಯೇಟರ್ ಮಾಲೀಕರು ಮುಂದೆ ಬರಲಿಲ್ವಂತೆ. ಯಾಕೆಂದರೆ ಥಿಯೇಟರ್ ಮಾಲೀಕರಿಗೆ ಲಾಸ್ ಆಗುತ್ತೆ ಸಿನಿಮಾ ಓಡಲಿಲ್ಲ ಅಂದರೆ. ಆ ರೀತಿ ಮುಂದೆ ಬರಲಿಲ್ವಂತೆ. ಆ ಘಟನೆಯನ್ನು ಈಗಲೂ ಕೂಡ ನೆನಪಿಸಿಕೊಳ್ತಾ ಇದ್ದಾರೆ ಆ ಪ್ರೊಡ್ಯೂಸರ್ ಕೂಡ, ಸತ್ಯಪ್ರಕಾಶನ್ ಅವರು. ನೋಡಿ, ಒಂದು 5 ದಿನ ಆದಮೇಲೆ ಪರಮಾತ್ಮ ಸಿನಿಮಾ ರಿಲೀಸ್ ಆಯಿತು
ಪರಮಾತ್ಮ ಅಂತಕ್ಕಂಥದ್ದು ಅಪ್ಪು ಸರ್ ಸಿನಿಮಾ ನೋಡ್ಬೋದು ನೀವು, ಪುನೀತ್ ರಾಜ್ಕುಮಾರ್ ಅವ್ರದ್ದು ಪರಮಾತ್ಮ ಸಿನಿಮಾ ರಿಲೀಸ್ ಆಗಿ ಥಿಯೇಟರ್ಗಳನ್ನ ಎಲ್ಲ ಕೊಟ್ಟರು ಕೂಡ ಅದು ಕೂಡ ಇನ್ನೂ ಕೂಡ ಓಡ್ತಾ ಇತ್ತು. ಅವತ್ತಿನ ಒಂದು ಕಷ್ಟ ಯಾವ ಶತ್ರುಗೂ ಕೂಡ ಬರಬಾರ್ದು ಅಂತ ಕೂಡ ಹೇಳ್ಕೊಂಡ್ರು. ಯಾಕೆಂದರೆ 2 ಗಂಟೆಯಲ್ಲಿ ಸಮಸ್ಯೆ ಎಲ್ಲ ತುಂಬ ಬಗೆಹರಿತು ಅಂತ ಹೇಳ್ಕೊಂಡ್ರು. ಆಮೇಲೆ ಆಗ ನೆಗೆಟಿವ್ಗಳನ್ನೆಲ್ಲ ಬಿಡಿಸ್ಕೊಂಡು ಬಂದ್ವಿ. ಅವತ್ತಿನ ಕಾಲಕ್ಕೆ ಥಿಯೇಟರ್ನಿಂದಲೇ 2.50 ಕೋಟಿ ಅಡ್ವಾನ್ಸ್ ಬರ್ತಿತ್ತಂತ ಅಂತ ಹೇಳ್ಕೊಂಡ್ರು. ಆಮೇಲೆ ನಮಗೆ ಕಮಿಟ್ಮೆಂಟ್ ಅಂತೂ ಇದು ತುಂಬ ಇತ್ತು, 80 ಲಕ್ಷ ಅದನ್ನು ಕಮಿಟ್ಮೆಂಟ್ ಮಾಡೋದಕ್ಕೆ ಕೂಡ ಆಗಲಿಲ್ಲ. ಕೆಲವು ಥಿಯೇಟರ್ಗಳು ಮಾತ್ರ ಒಂದು 5 ದಿನ ಆದಮೇಲೆ ಪರಮಾತ್ಮ ಆಗ್ತೀವಿ ಅಂತ ಕೂಡ ಮತ್ತೆ ಕಂಡೀಷನ್ ಹಾಕ್ಕೊಟ್ರು ಅಂತ ಹೇಳ್ಕೊಂಡ್ರು. ನೋಡಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೇನೆಲ್ಲ ಘಟನೆಗಳನ್ನ ನಾವು ಬಿಚ್ಚಿಡ್ತಾ ಹೋಗಬೇಕಾಗತ್ತೆ. ನೋಡಿ, ದರ್ಶನ್ ಸರ್ ಸಾರಥಿ ಸಿನಿಮಾ ನೀವು ನೋಡಿರ್ಬೋದು. ಅವರು ಸಾರಥಿ ಸಿನಿಮಾದಲ್ಲಿ ಅವರ ಒಂದು ಕುದುರೆ ಸವಾರಿ ಆಗ್ಬೋದು, ಮತ್ತು ಕುದುರೆಯನ್ನು ಅವರೇ ಸ್ವಂತ ಕೂಡ ಖರೀದಿ ಮಾಡಿರ್ತಾರೆ ಆ ಟೈಮಲ್ಲಿ. ಯಾಕೆಂತಂದರೆ ಅವರು ಕೂಡ ಸಿನಿಮಾ ಅಂತ ಬಂದರೆ ಸಿನಿಮಾದಲ್ಲಿ ಅವರು ಕೂಡ ಒಂದು ಪ್ರೊಡ್ಯೂಸರ್ ಆಗಿ ಮಾಡಿರ್ತಕ್ಕಂಥವ್ರು. ಅವರೇ ಒಂದು ಮನೆತನ ಪ್ರೊಡಕ್ಷನ್ ಕಂಪ್ನಿ ಇರ್ತಕ್ಕಂಥದ್ದು, ತೂಗುದೀಪ ಪ್ರೊಡಕ್ಷನ್ ಅಂತ ನೀವು ಕೇಳಿರ್ಬೋದು. ಅದೇ ರೀತಿ ಸಾರಥಿ ಸಿನಿಮಾವನ್ನು ಕೂಡ ಸತ್ಯಪ್ರಕಾಶನ್ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಮತ್ತು ಪೇಮೆಂಟು ಕೂಡ ಕೊಟ್ಟಿರಲ್ಲ ದರ್ಶನ್ ಸರ್ಗೆ. ಯಾಕೆ ಪೇಮೆಂಟ್ ಕೊಟ್ಟಿರಲ್ಲ ಅನ್ನೋ ವಿಚಾರಕ್ಕೆ ಇದೇ ಒಂದು ಉತ್ತರ. ನೋಡಿ, ದರ್ಶನ್ ಸರ್ ಪೇಮೆಂಟ್ ತೊಗೊಳ್ದೆ ಮಾಡಿರ್ತಾರೆ. ಪೇಮೆಂಟ್ ಅಂತಂದರೆ ಅವರು ಇಷ್ಟು ಕೋಟಿ ಅಂತೆಲ್ಲ ಏನು ದುಡ್ಡು ಕೇಳಿರಲ್ಲ. ಏನೋ ಒಂದು ಮೈಸೂರು ಹತ್ರ ಇರ್ತಕ್ಕಂಥ ಒಂದು ಖಾಲಿ ಸೈಟ್ ಕೊಟ್ಟು ಅಷ್ಟಕ್ಕೆ ಮಾತ್ರ ಆ ಬಜೆಟ್ಗೆ ಸಿನಿಮಾ ಮಾಡ್ಕೊಟ್ಟಿರ್ತಾರೆ ಅಷ್ಟೇ. ಒಂದು ಏನಾದರೂ ಬಜೆಟ್ಗೆ ಅಂತಂದರೆ ಲೋ ಬಜೆಟ್ ಅಂತೆಲ್ಲ ಸಿನಿಮಾ ಅಂತ ಮಾಡಿಕೊಟ್ಟಿರ್ತಾರೆ ಅಷ್ಟೇ. ಆದರೆ ಏನೋ ಪ್ರೊಡ್ಯೂಸರ್ಗೆ ಒಂದು ಒಳ್ಳೇದಾಗಬೇಕು ನಿರ್ಮಾಪಕರಿಗೆ ಅಂತ ಕೂಡ ಒಂದು ಸಣ್ಣ ಪುಟ್ಟ ಒಂದು ಸೈಟ್ ತೊಗೊಂಡು ಮಾಡಿಕೊಟ್ಟಿದ್ರು ಅಂತ ಒಂದು ಸುದ್ದಿ ಕೇಳಿಬಂತಷ್ಟೇ. ನೋಡಿ, ದರ್ಶನ್ ಸರ್ ಅಂತಂದರೆ ಸಿನಿಮಾ ಅಂತಂದರೆ ನೀವು ಸಾರಥಿ ಪಿಕ್ಚರ್ ಹೀರೋಯಿನ್ ಎಲ್ಲ ನೋಡಿರ್ಬೋದು, ದೀಪಾ ಸನ್ನಿಧಿ ಅಂತ. ಅವರು ಕೂಡ ಅವ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡೋದಂಥದ್ದು ಮುಂದಿನ ವೀಡಿಯೋದಲ್ಲಿದೆ. ಯಾಕೆಂದರೆ ಅವರು ಕೂಡ ಎಂತೆಂಥ ಕಷ್ಟಗಳು ಮತ್ತು ಏನೇನು ಸಿನಿಮಾ ಲೈಫಲ್ಲಿ ಆಯಿತು, ಮುಂದೆ ಹೋಗ್ತಾ ಬೇಜಾನ್ ತಿಳ್ಕೊಳ್ಳೋಣ. ಯಾಕೆಂತಂದರೆ ಸಿನಿಮಾದಲ್ಲಿ ನೋಡಿ, ಈಗಾಗಲೇ ದರ್ಶನ್ ಸರ್ ಅಂತೂ ಹಿಂದೆ ಎಲ್ಲ ಜೈಲಿಗೆ ಹೋಗಿರ್ತಕ್ಕಂಥದ್ದಂತೂ ಸುದ್ದಿ ಎಷ್ಟೋ ಅಭಿಮಾನಿಗಳಿಗಂತೂ ತುಂಬ ತೊಂದರೆ ಆಗ್ತಾಯಿದೆ. ಎಷ್ಟೋ ಜನ ಈಗಾಗಲೂ ಕೂಡ ನೀವು ನೋಡ್ತಾ ಇದ್ದೀರಾ. ಸಾರಥಿ ಸಿನಿಮಾ ವೇಳೆ ಒಂದು ಸಂಸಾರಿಕ ಜೀವನ ಎಲ್ಲ ಹಿಂದೆ ಎಲ್ಲ ದರ್ಶನ್ ಸರ್ ಜೈಲಿಗೆ ಹೋಗಿದ್ದು, ಅದನ್ನೆಲ್ಲ ಘಟನೆ ನೆನೆಸ್ಕೊಂಡ್ರೆ ನನಗೆ ಕೂಡ ತುಂಬ ಕಣ್ಣೀರು ಬರ್ತಾಯಿತ್ತು ಅಂತ ಕೂಡ ಪ್ರೊಡ್ಯೂಸರ್ ನಿರ್ಮಾಪಕರು ಕಣ್ಣೀರು ಹಾಕಿದ್ರು. ನೋಡಿ, ನಿರ್ಮಾಪಕ ರಿಸ್ಕ್ ತೆಗೆದುಕೊಂಡು ದರ್ಶನ್ ಸರ್ ಜೈಲಿನಲ್ಲಿ ಇದ್ದರೂ ಕೂಡ ಸಾರಥಿ ಸಿನಿಮಾವನ್ನು ರಿಲೀಸ್ ಮಾಡಲೇಬೇಕು ಅಂತ ಕೂಡ ಮುಂದಾಗಿದ್ದರು. ಆ ಟೈಮಲ್ಲಿ ಆ ವೇಳೆ ಅವರು ಪಟ್ಟ ಪಾಡಂತೂ ತುಂಬ ಕಷ್ಟ ಇತ್ತು ಅಂತ ಹೇಳ್ಕೊಂಡ್ರು. ಒಂದು ಕನ್ನಡ ಪಿಕ್ಚರ್ ಅಂತಕ್ಕಂಥ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ತುಂಬ ಒಂದು ಇಂಟರ್ವ್ಯೂ ಮಾಡಿದರು, ರಿವೀಲ್ ಕೂಡ ಮಾಡಿದ್ರು. ದರ್ಶನ್ ಸರ್ ಅಂತೂ ಮೈಸೂರು ಏರಿಯಾವನ್ನು ಬಿಟ್ಕೊಟ್ರು. ಆಮೇಲೆ ದಿನಕರಂತೂ ಬಳ್ಳಾರಿ ಏರಿಯಾವನ್ನು ಬಿಟ್ಕೊಡಲು ಒಪ್ಪಲಿಲ್ಲ ಅವರು. ಆ ಒಂದು ಸಂಗತಿ ಅಂತೂ ತುಂಬ ರಿವೀಲ್ ಮಾಡಿದ್ರು. ಏಕೆಂದರೆ ಆ ಸಿನಿಮಾ ಒಂದು ಟೈಮ್ ಅಂತ ಬಂದರೆ ಏನೇನೆಲ್ಲ ನಾವು ಮಾಡಬೇಕು, ಮತ್ತು ನಾವು ಸಿನಿಮಾದಲ್ಲಿ ಈ ರೀತಿ ಪೇಮೆಂಟ್ ತೊಗೊಳ್ಳದೆ ಮಾಡಬೇಕಂತಂದರೆ ನಮ್ಮ ಬದುಕು ಮುಂದೆ ಹೇಗೆ ಸಾಗುತ್ತೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಒಂದು ಅರಿವಾಗುತ್ತೆ ಸಿನಿಮಾದಲ್ಲಿ. ನೋಡಿ, ಈಗಾಗಲೇ ಸದ್ಯ ಡೆವಿಲ್ ಸಿನಿಮಾನು ಕೂಡ ಇದೇ ರೀತಿ ಆಗಿದ್ದಾರೆ ನಿರ್ಮಾಪಕರು. ಅವರು ಕೂಡ ಈಗ ಇದೇ ರೀತಿ ಹೇಳ್ಕೊಂಡಿದ್ದಾರೆ. ಡೆವಿಲ್ ಸಿನಿಮಾ ನಿರ್ಮಾಪಕ ನಿರ್ದೇಶಕ ಅಂತ ನಾವೇನು ಕರಿತೀವಿ, ಮಿಲನ್ ಪ್ರಕಾಶ್ ಅವರು ಕೂಡ ಏನು ನಿರ್ಧಾರ ತಗೊಳ್ತಾ ಇದ್ದಾರೆ ಅಂತಂದರೆ ಮುಂದಿನ ದಿನಗಳಲ್ಲೂ ಇದೇ ರೀತಿ ಗೊತ್ತಾಗುತ್ತೆ. ಆದರೆ ಸದ್ಯ ಡೆವಿಲ್ ಅಂತೂ ಸಿನಿಮಾ ಸಾಂಗ್ ಈಗ ರಿಲೀಸ್ ಮಾಡಿದ್ದೀವಿ ಒಂದನ್ನು ಗಣೇಶ ಹಬ್ಬಕ್ಕೆ. ಆದರೆ ಮುಂದೆ ಸಿನಿಮಾ ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದು ಇನ್ನೂ ಕಂಡು ಬಂದಿಲ್ಲ. ಡೆವಿಲ್ ಸಿನಿಮಾ ಏನಾಗ್ಬೋದು, ದರ್ಶನ್ ಸರ್ ಸಿನಿಮಾ ಡೆವಿಲ್ ಆಗ್ಬೋದು. ಡೆವಿಲ್ ಬಗ್ಗೆನೂ ಏನು ಹೇಳ್ತಾರೆ ಅವರು ಪ್ರೊಡ್ಯೂಸರ್ ಮಾತ್ರ ಏನು ತಿಳಿಸ್ಕೊಳ್ತೀನಿ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.